ವಿಜಯ್ ಸಂಪತ್ ಕೈಲಿ ಚೆಂಡು ಅಬ್ಬರಿಸ್ತಾ ಇದ್ದಾರೆ. ಭರತ್ ಕೊಂಚ ಎಡವಿದ್ರು, ಸೀಮಾ ರೇಖೆ ಹೊರ ನಡೀತು ಚೆಂಡು. ನಾನು ನಿನ್ನವನೆಲ್ಲ ಎನ್ನುವ ಒಂದು ಘೋಷಣೆಯೊಂದಿಗೆ ಬಂಟ್ರ ಜವಣೆಯರಲ್ಲಿ ಕೊಂಚ ನಿಟ್ಟಿಸು. ಪ್ರೀತಮ್ ಕೈಯಲ್ಲಿ ಚೆಂಡು ಗಿರಗರಣೆ ತಿರುಗುತ್ತಾ ಸರ್ವಿಸ್ ಅನ್ನ ಇಟ್ರು, ಯಶಸ್ವಿಯಾಗಿ ಪಾಸ್ ಆಯ್ತು. ಮತ್ತೆ ಎಡವಿದ್ರು ಸಂಪತ್. ಬಂಟರ ಜವಣೆ 2-0. ಸಂಖ್ಯಾಶಾಸ್ತ್ರಕ್ಕೆ ಭಾರತೀಯರು ಕೊಟ್ಟಿದ್ದು 0 ಎನ್ನುವ ಒಂದು ಪ್ರತೀತಿ ಅದರ ಎಷ್ಟು ಮಟ್ಟಿಗೆ ಸತ್ಯ ಅಥವಾ ಅದರ ಹಿಂದೆ ಆ ಸಂಖ್ಯಾಶಾಸ್ತ್ರದ ಕಂಡು ಹಿಡಿದ್ರು ಯಾರು, ಅದರ ಇತಿಹಾಸವನ್ನ ಕಲಿಬೇಕಷ್ಟೇ. ಕೊಂಚ ಎಡವಿದ್ರು ಪ್ರವೀಣ್, ಅಬ್ಬು ಹತ್ತಿಂ ಪ್ರವೀಣ್ ಖಾತೆಯನ್ನ ತರಿತಾ ಇದ್ದಾರೆ. ತೌಳವ ಬಲ್ಪ್ ವಿಜಯ್ ಕೊಂಚ ಎಡವಿದು, ಅದು ಸಾಮಾನ್ಯ ಆಟದಲ್ಲಿ. ಲೆಕ್ಕಾಚಾರ ತಲೆ ಕೆಳಗಾದ್ರೆ ಎಡವು ಸಹಜ, ಕ್ರೀಡೆಯಲ್ಲಿ ಸಾಮಾನ್ಯ. ಮತ್ತೆ ಈ ಕಡೆಯಿಂದ ಮತ್ತೊಂದು ತಪ್ಪು. 4-2. ಚೆಂಡು ಎದೆಯ ಭಾಗಕ್ಕೆ ತಗುಲುವುದರಿಂದ ಆ ತಪ್ಪಿನ ಅಂಕ ಬಂಟ್ರ ಜವಣೆ. ಈ ಕಡೆಯಿಂದ ಮತ್ತೊಂದು ತಪ್ಪುಗಳ ಸರಮಾಲೆ. 5-3. ಸಂಪತ್ ಕೈಲಿ ಚೆಂಡು. ಪ್ರೀತಮ್ ಹರಿಪ್ರಸಾದ್ ಬಿಟ್ಟ ಸ್ಥಳವನ್ನ ತುಂಬಿಸಿದ್ರು. ಗೆಲುವಿನ ನಗು ಅವರ ಪಾಲಿಗೆ. 6-3. 3-6. ಆಧರಿಸಿದ್ರು ಆದರ್ಶ್. ನೀಳಕ್ಕಾಯ್ದ ಆಟಕ, ಭರ್ಜರಿಯಾದ ಹೊಡೆತ, ಗೆಲುವು. ಈ ಒಂದು ಬಂಟ್ ವಾಲಿಬಾಲ್ ಪಂದ್ಯಾಟದಲ್ಲಿ ಅತಿ ಹೆಚ್ಚು ಪಂದ್ಯಾಟವನ್ನ ಆಡುವ ಅನುಭವ ಆಟಗಾರ ಪ್ರೀತಮ್. ಪ್ರೀತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಈ ಬಾರಿ ಪ್ರಥಮ ಬಾರಿ ಅವರು ಫೈನಲ್ ಪಂದ್ಯಾಟವನ್ನು ಆಡ್ತಾ ಇರೋದೆನ್ನುವುದೇ ವಿಪರ್ಯಾಸ. 15 ವರ್ಷದ ಬಳಿಕ 7-4 7ಕ್ಕೆ ಬೀಳನ್ನ ಕಂಡ್ರು ಬಂಟ್ರ ಜವಣೆಯರು. ಭರತ್ ಕೈಯಲ್ಲಿ ಚೆಂಡು. ನೆಗೆತ ಹೆಚ್ಚಾಯಿತು. ಕೊಂಚ ಎಡವಿದ್ರು. ಆದರ್ಶವಾದ ಹೊಡೆತ ಅಲ್ಲ, ಅದು ಸೀಮಾ ರೇಖೆ ಹೊರಗೆ ಚೆಂಡು. ತಪ್ಪಿನ ಅರಿವು ತಂಡಕ್ಕೆ ಮತ್ತೊಂದು ಅಂಕದ ಹೆಚ್ಚಳ. ತೌಳವ ಬಲ್ಪ್. ಭರತ್ ತಂಡದಲ್ಲಿ ಹೊಂದಾಣಿಕೆಯ ಕೊರತೆ ಈ ಒಂದು ಆಟದಲ್ಲಿ, ಹಾಗಾಗಿ ಅದರ ಹೆಚ್ಚುವರಿ ತಂಡ ಬಂಟರ ಜವಣೆಗೆ ಆಗ್ತಾ ಇದೆ. ಮತ್ತೆ ಮಾತಾಡಿದ್ರು, ಅಬ್ಬರಿಸಿದ ಹರಿಪ್ರಸಾದ್. ಮತ್ತೆ ಆದರ್ಶ್ ತಪ್ಪು.
8-6 धनराज यानी ब्लॉक छनू ಬಿಟ್ಟ ಸ್ಥಳವನ್ನ ತುಂಬಿಸಿದ್ರು ಹರಿಪ್ರಸಾದ್. ಮತ್ತೆ ಅಂಕದಲ್ಲಿ ನಗೆ 9-6. ಹತ್ತಕ್ಕೆ ನಗೀತದೆ 2 ಅಂಕ. ಇನ್ನೇನು ಅಕ್ಟೋಬರ್ 18ಕ್ಕೆ ಮರುಭೂಮಿಯ ಮಣ್ಣು ಕೆಸರಾಗಲಿದೆ. ಕಂಬಳದ ಕೋಣಗಳು ಒಮಾನ್ಗೆ ಆಗಮಿಸಲಿದೆ. ಕೆಸರಿನಲ್ಲಿ ಓಡಾಟ ಜೋಡಾಟ ಜೋರಾಗಲಿದೆ. 11-6. ಮಹಾಗೋಡೆಯನ್ನ ಸೀಳಿದ್ರು ಸಚಿನ್. ಭರತ್ ಮತ್ತೆ ಯಶಸ್ವಿಯನ್ನ ಕಂಡುಕೊಳ್ತಾ ಇದ್ದಾರೆ. 7-12. ಸಂಪತ್ ಕೈಲಿ ಚೆಂಡು ಗಿರಗರನೆ ತಿರುಗುತ್ತಾ ಆದರ್ಶ ಹೊರ ಹಾಕಿದ್ರು. ಮತ್ತೆ ಅಂಕದಲ್ಲಿ ಹೆಚ್ಚಳ. ಅಂಕಪಟ್ಟಿ 8-12. ತವಳವ ಬಲ್ಪು 8, ಮಂಟ್ರ ಜವನಿಯರು 12. ಕೇವಲ 4 ಅಂಕಗಳು. ಭರತ್ ಪ್ರಾಯಶಃ ಯಶಸ್ಸಾದ್ರೂ ಹೌದು. ಹದಿಮೂರು 8. ಹದಿಮೂರು 9. ಕೇವಲ 4. ಓ 14-9. ಎಲ್ಲೋ ಒಂದ್ ಕಡೆ ತೌಳವ ಬಲ್ಪು ಹಿನ್ನಡೆಯನ್ನು ಕಾಣ್ತಾ ಇದೆ. ಆದ್ರೆ ಅದೇನು ಭರ್ಜರಿಯಾದ ಹೊಡೆತ ಭರತ್ ಅವರದಿಂದ. ಭರತ್ ಸಿಡಿತಾ ಆರ್ಭಟಿಸ್ತಾ ಇದ್ದಾರೆ. ಅದ್ಭುತವಾದ ಅಬ್ಬರದ ಹೊಡೆತ. 10-14. ಮತ್ತೆ ಭರತ್ ಎನ್ನುವ ಮಹಾಗೋಡೆ ತಡೆದ ಚೆಂಡು. ಕೇವಲ 3 ಅಂಕಗಳಷ್ಟೇ ಹಿನ್ನಡೆ. ತೌಳವ ಬಲ್ಪ್. ಬಿಟ್ಟ ಸ್ಥಳವನ್ನು ತುಂಬಿಸಿದ್ರು. ಭರತ್ ಆರ್ಭಟಿಸ್ತಾ ಇದ್ದಾರೆ. ತೌಳವ ಬಲ್ಪ್ನಲ್ಲಿ ಒಂದು ಸಂಭ್ರಮಿಸ್ತಾ ಇದ್ದಾರೆ. ಕೇವಲ 2 ಓಟಗಳ ಹಿನ್ನಡೆ. ಎಲ್ಲೋ ಒಂದು ಕಡೆ ಆತ್ಮವಿಶ್ವಾಸದ ಕೊರತೆ ಬಂಟ್ರ ಜವನ.
ಓ ಮತ್ತೆ ಸಚಿನ್, ಮತ್ತೆ ತಂಡಕ್ಕೆ ಮುನ್ನಡೆ 15-12. ಮುನ್ನಡೆಯನ್ನು ಸಾಧಿಸಿದ ತೌಡ ಬಲ್ಪ್ ಎರಡನೇ ಸೆಟ್ನ ಆಟದಲ್ಲಿ ತಯಾರಿ ನಡೆಸ್ತಾ ಇದೆ. ಕಪ್ತಾನ್ ಹರಿಪ್ರಸಾದ್ ರೈ ಕೊಂಚ ವಿಶ್ರಾಮದ ಮೂಡ್ನಲ್ಲಿದ್ರೆ ಅವರ ತೆರವಾದ ಸ್ಥಾನವನ್ನು ತುಂಬಲು ಸುಶಾಂತ್ ಒಳಾಂಕಣವನ್ನು ಪ್ರವೇಶಿಸಿದ್ರು. ಖಾತೆಯನ್ನು ತೆರಿತಾ ಇದ್ದಾರೆ. ಎರಡು 0, 2-1, 2-0. ಆದರ್ಶ್ ಅತ್ಯುತ್ತಮವಾದ ಸರ್ವಿಸ್ ಅನ್ನ ಕೊಡಬಲ್ಲಂತ ನೀಳಕಾಯ್ದ ಆಟಗಾರ. ಧನರಾಜ್ ಆಡಿದ್ರು ಈಗ ತನ್ಮತ್ತೆ. ಅಮಾನ್ ಬನ್ಸ್ನ ಅತ್ಯುತ್ತಮ ಚುರುಕಿನ ವ್ಯಕ್ತಿ ಧನರಾಜ್ ತನ್ನದಾದ ಬ್ಲಾಗ್ ಅನ್ನ ಕಟ್ಕೊಂಡ್ರು. ಹಲವಾರು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತನ್ನನ್ನ ತೊಡಗಿಸಿರುವಂತ ಆಟಗಾರ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುತ್ತಮ ವಾಲಿಬಾಲ್ ಆಟಗಾರ ಅಂತ ತಪ್ಪಾಗ್ಲಿಕ್ಕಿಲ್ಲ. ಆಟಗಾರರ ಮನವಿಯನ್ನ ಪುರಸ್ಕರಿಸುವಂತಹ ತೀರ್ಮಾನಕಾರರು ತಂಡಕ್ಕೆ 1 ಅಂಕದವನ್ನ ಕೊಡ್ತಾರೆ. 1-3. ಅಷ್ಟೇ ಅದ್ಭುತವಾದ ಹೊಡೆತ, ಹಾಗೆ ಅಷ್ಟೇ ಅದ್ಭುತವಾಗಿ ಅದನ್ನ ತೆಗೆದುಕೊಂಡ್ರು. ಬಿಟ್ಟ ಸ್ಥಳವನ್ನ ತುಂಬಿದ್ರು, ಹಿಮ್ಮುಖವಾಗಿ ಹೊಡೆಯುವುದರ ಮುಖ್ಯ. ಚುರುಕಿನ ಆಟಗಾರರ ಪ್ರೀತಮ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಮೈನಾ ಹಕ್ಕಿ ಈ ಪರಿಸರದಲ್ಲಿ ಕಂಡು ಬರುವಂತ ಜೋಡಿ ಹಕ್ಕಿಗಳು. ಆದರೆ ಇತ್ತೀಚೆಗೆ ಅವು ಸ್ವಲ್ಪ ವಿರಳ. ಅದು ಎಷ್ಟು ಅಂದ್ರೆ ಇನ್ನೇನು ಹಿಡಿತೀವಿ ಅನ್ಬೇಕಾದ್ರೆ ಅದು ನಮ್ಮನ್ನ ಬಿಟ್ಟು ಹೋಗಿರುತ್ತೆ. ಆ ಒಂದು ಚುರುಕು ಆ ಹಕ್ಕಿ, ಜೋಡಿ ಹಕ್ಕಿ. ಈಗ ಮತ್ತೆ ಪ್ರೀತಮ್ ಕೈಲಿ ಚೆಂಡು ಅಬ್ಬರಿಸಿದ್ರು. ಸಚಿನ್ ಮತ್ತೊಂದು ಹೊಡೆತ. ಧನರಾಜ್ ಹೊಡೆದಿದ್ರು. ಸಚಿನ್ ಗೆಲುವಿನ ನಗುವನ್ನ ಬೀರಿದ್ರು. 5-2. ಎರಡು ತಂಡ ಗಾಯಾಳಿನ ಆಟಗಾರರ ಸಮಸ್ಯೆಯಿಂದ ಬಳಲುತ್ತಾ ಇದೆ. ತೌಡವ ಬಲ್ಪ್ನ ವಿಶೇಷತೆ ಹಾಗೆ. 2 ಸಚಿನ್, 2 ಧನರಾಜ್, 2 ಸಂಪತ್. ಐದು 3. ಸಂಪತ್ ತಪ್ಪನ್ನು ಮಾಡಿದ್ರು. ಚೆಂಡು ಸೀಮಾ ರೇಖೆ ಹೊರನ. ಪ್ರವೀಣ್ ಕೈಯಲ್ಲಿ ಚೆಂಡು ತಿರುಗುತ್ತಾ ಮತ್ತೆ ಅಂಕದ ಪಟ್ಟಿಯಲ್ಲಿ ಹೆಚ್ಚಳ. ಬಂಟರ ಝವಾಣೆಯರಲ್ಲಿ ತುಸು ಸಮಾಧಾನ.
ಕಿಶನ್ ಶೆಟ್ಟಿ ಅವರನ್ನ ಕಾಣ್ಕೋತಾ ಇದ್ವಿ ಅಂಕಣದ ಒಳಭಾಗದಲ್ಲಿ. ಇಂಜೂರ್ಡ್ ಪರ್ಸನ್ ಭರತ್ ಅದ್ಭುತವಾದ ತಡೆ, ಬಿರುಸಿನ ಹೊಡೆತಕ್ಕೆ ತನ್ನ 2 ಹಸ್ತಗಳನ್ನ ಮುಂದಿಟ್ಟುಕೊಂಡು ಆ ಚೆಂಡಿನ ವೇಗದವನ್ನ ತಡೆದು 1 ಪಾಯಿಂಟ್ ಅನ್ನ ತಂದುಕೊಟ್ರು. ಆದ್ರೆ ಸರ್ವಿಸ್ ನಲ್ಲಿ 1 ಪಾಯಿಂಟ್ ಅನ್ನ ಅವರಿಗೆ ಕೊಟ್ಟರು. 4-8 ವಿಜಯ್ ಅವರ ಕೈಲಿ ಚೆಂಡು. ಲಿಖಿತ್ ಶೆಟ್ರ ಲಿಖಿತ್ ದಯವಿಟ್ಟು ಲೋಕೇಶ್ ಶೆಟ್ರು ಎಲ್ಲಿದ್ರು? ಈ ಒಂದು ಕ್ರಿಕೆಟ್ ಪಂದ್ಯಾಟಕ್ಕೆ ಕಾಯ್ತಾ ಇದ್ದಾರೆ. ಫೈನಲ್ ಪಂದ್ಯಾಟದ ನಾಣ್ಯ ಚಿಮ್ಮೆಗಾಗಿ ಲೋಕೇಶ್ ಶೆಟ್ರ್ ಅವರನ್ನ ಆಹ್ವಾನಿಸ್ತಾ ಇದ್ದೀವಿ. ಈ ಒಂದು ನಮ್ಮ ಒಂದು ಪಂದ್ಯ ಕ್ರೀಡಾಕೂಟಕ್ಕೆ ಆಗಮಿಸಿದಂತ ರಾಜೇಶ್ ಶೆಟ್ಟಿ ಹೊಸಂಗಡಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ತಾವು ಕೊನೆ ತನಕ ನಮ್ಮ ಜೊತೆ ಇದ್ದು ಈ ಪಂದ್ಯದ ಸವಿಯನ್ನ ಸವಿಬೇಕು. ಹರಿಪ್ರಸಾದ್ ರೈ ಅವರ ಕೈಯಲ್ಲಿ ಚೆಂಡು. ಉತ್ತಮವಾದಂತ ಒಂದು ಹೊಡೆತ, ಅಷ್ಟೇ ಉತ್ತಮವಾದ ಬ್ಲಾಕಿಂಗ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದೇವೆ. ಇನ್ ಬಾಲ್ ಬಹಳಷ್ಟು ಅನುಭವ ಆಟಗಾರರನ್ನ ಹೊಂದಿರುವಂತಹ ತಂಡಗಳು ಬಂಟರ ಜವಣೆ ವರ್ಸಸ್ ತೌಳವ ಬಲ್ಬು. ಆದರ್ಶ ಅವರು ಸರ್ವಿಸ್ ಉತ್ತಮವಾದಂತ ಹೊಡೆತ. ಬಂಟರ ಜವಣೆಯರ್ ತಂಡಕ್ಕೆ 1 ಅಂಕದ ಹೆಚ್ಚಳದೊಂದಿಗೆ 12-7. ಆದರ್ಶ್ ಮತ್ತೊಮ್ಮೆ ಸರ್ವಿಸ್. ಉತ್ತಮವಾದಂತ ಆಟ ಧನರಾಜ್ ಅವರಿಂದ, ಆದ್ರೆ ಕೈ ಚೆಲ್ಲಿದ್ರು ಸಂಪತ್ ಅವರು. 1 ಅಂಕ ಹೆಚ್ಚಳದೊಂದಿಗೆ 13-7. ಮತ್ತೊಮ್ಮೆ ಸರ್ವಿಸ್ ಆದರ್ಶ್ ಅವರಿಂದ. ಸರ್ವಿಸ್ ಅನ್ನ ಕೈ ಚೆಲ್ಲಿದ್ರು. ಈ ಒಂದು ತಪ್ಪಿನಿಂದಾಗಿ ತೌಳವಲ್ಪು ತಂಡಕ್ಕೆ 1 ಅಂಕ. ಅವು ಏಕಡೆ ಸಿಕ್ಕು ಬಂದು 25 ಮಾಡ್ತಿತ್ತು ಮರ 15 ಮಾಡೋದು ಸೆಟ್ ಒಂದು 1 ಪರ
ನೀವು ಮಂచి ಕೊರಡಿದ್ದ ನಿಮಗೆ ಎಕಡೆ ಸೆಟ್ ಎಂತ ಎಕಡೆದ ಸೆಟ್ ಕೊಟ್ಟು ನಿಂತು ಅವು ಆಲ್ರೆಡಿ ಸೇವ್ ಆಗ್ತದೆ ನೃತ್ಯ 14 19 ಇದು